ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ನಾನು 2 ದಿವಸದ ಹಿಂದೆ ಜವಾಹರ್ ನವೋದಯ ವಿದ್ಯಾಲಯ ಮುಡಿಪು ಇಲ್ಲಿಗೆ ಹೋಗಿದ್ದೆ. ಕಾಲೇಜನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ಅದರ ಗಾರ್ಡನ್ ಎಲ್ಲ ನೋಡಿ ತುಂಬಾ ಖುಷಿಯಾಯಿತು. ಹಾಗೆ ಒಂದು ವೀಡಿಯೋ ಮಾಡುವಂತ ಅನಿಸಿತ್ತು. ಹಾಗೆ ನಾನೊಂದು ವೀಡಿಯೋ ಕೂಡ ಮಾಡಿದೆ, ನಿಮ್ಮ ಹತ್ರ ಒಂದು ಹಂಚಿಕೊಳ್ಳುವ ಅಂತ. ಮತ್ತು ಈಗಿನ ಮೊದಲು ನವೋದಯ ಶಾಲೆಯ ಸ್ಕೂಲಿನ ಬಗ್ಗೆ ನಾನು ಒಂದು ವೀಡಿಯೋವನ್ನು ಮಾಡಿದ್ದೆ. ಹಾಗೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ಚೆಕ್ ಮಾಡ್ಬೋದು. ಇದೀಗ ನಾನು ಕಾಲೇಜಿನ ಹೊರಗಿಂದ ಮಾಡಿದ್ದೇನೆ, ಗೇಟಿಂದ ಹೊರಗಿನ ದೃಶ್ಯ ಇದು. ಹೀಗೆ ನೋಡಿ, ಫುಲ್ ಒಂದು ಸುತ್ತು ವಿಡಿಯೋ ಮಾಡಿದ್ದೇನೆ ನಾನು. ಈ ರಸ್ತೆ ನೋಡಿ, ವಿಟ್ಲ ಕೊಣಾಜೆ ರಸ್ತೆ, ದೇಳಕಟ್ಟೆ ರಸ್ತೆ. ಇದರಲ್ಲಿ ಬಂದರೆ ನಮಗೆ ಹತ್ತಿರ ಆಗ್ತದೆ. ಅಂದರೆ ಪುತ್ತೂರು, ಮಡಿಕೇರಿ ಆ ಸೈಡಿಂದೆಲ್ಲ ಬಂದರೆ, ವಿಟ್ಲಕ್ಕಾಗಿ ಬಂದರೆ ನಮಗೆ ತುಂಬಾ ಹತ್ತಿರ. ಇಲ್ಲದ್ರೆ ನಾವು ಮೆಲ್ಕಾರಲ್ಲಿ ಕ್ರಾಸ್ ಆಗಬೇಕು. ವಿಟ್ಲದಿಂದ ಬೇಕಷ್ಟು ಬಸ್ ಉಂಟು, ಹಾಗೆ ಕೂಡ ಬರ್ಬೋದು. ವಿಟ್ಲದಿಂದಲೇ ಹತ್ತಿರವೇ ಆಗ್ತದೆ. ಮತ್ತು ಇಲ್ಲದಿದ್ದರೆ ಮೆಲ್ಕರಿಗೆ ಹೋಗಿ ಅಲ್ಲಿಂದ ಕ್ರಾಸ್ ಆಗಬೇಕು. ಇದೆಲ್ಲ ನೋಡಿ ಗೇಟಿನ ಹೊರಗಿನ ದೃಶ್ಯ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಪೇಂಟಿಂಗಲ್ಲಾಗಿ ಗಾರ್ಡನ್ ಎಲ್ಲ ತುಂಬ ಚೆಂದ ಮಾಡಿದ್ದಾರೆ. ಇದೀಗ ನಾನು ಗೇಟಿನ ಒಳಗಿಂದ ವಿಡಿಯೋ ಮಾಡ್ತಾ ಇರೋದು. ಈ ಜವಾಹರ್ ನವೋದಯ ವಿದ್ಯಾಲಯ ದಕ್ಷಿಣ ಕನ್ನಡದಲ್ಲಿದೆ. ದಕ್ಷಿಣ ಕನ್ನಡದಲ್ಲಿ ಬಂಟ್ವಾಳ ತಾಲೂಕಲ್ಲಿದೆ. ಇದು ಮ್ಯಾಂಗ್ಳೂರಿಗೆ ಕೂಡ ಹತ್ತಿರ ಆಗ್ತದೆ. ಮತ್ತು ಗೂಗಲ್ ಮ್ಯಾಪ್ ಹಾಕಿಕೊಂಡು ಬರ್ಬೋದು ಯಾರಿಗೆ ಕೂಡ. ಅಂದರೆ ವಿಟ್ಲದಿಂದ ಬಂದರೆ ಹತ್ತಿರ ಆಗ್ತದೆ. ಮಡಿಕೇರಿ ಆ ಕಡೆಯಿಂದೆಲ್ಲ ಬಂದವರಿಗೆ ವಿಟ್ಲದಿಂದ ಬಂದರೆ ಹತ್ತಿರ ಆಗ್ತದೆ. ಇದು ನೋಡಿ, ಕಾಲೇಜಿನ ಒಳಗಿಂದ ತೆಗೆದಿರುವ ದೃಶ್ಯ ಇದು. ನಾನು ಆವತ್ತು ಹಾಕಿದ ವಿಡಿಯೋವನ್ನು ನೋಡಿ ನನಗೆ ತುಂಬ ಜನರು ಕಮೆಂಟ್ ಮೂಲಕ ಕೇಳಿದರು, ಈ ಶಾಲೆಗೆ ನಮ್ಮ ಮಕ್ಕಳನ್ನು ಸೇರಿಸ್ಬೋದಾ ಅಂತ. ಮತ್ತು ಕೆಲವು ಜನ ಕಾಲ್ ಕೂಡ ಮಾಡಿದರು, ಹೇಗೆ ಬರಬೇಕು ಸ್ಕೂಲಿನ ಬಗ್ಗೆ ಎಲ್ಲ ಕೇಳಿದರು. ಧಾರಾಳವಾಗಿ ನಿಮ್ಮ ಮಕ್ಕಳನ್ನು ಈ ಸ್ಕೂಲಿಗೆ ಸೇರಿಸ್ಬೋದು. ಹಾಗೆ ನನ್ನ ಮಗ 6th ಇಂದ 12th ತನಕ ಇದೇ ಶಾಲೆಯಲ್ಲಿ ಓದಿದವನು. ಹಾಗೆ ಇಲ್ಲಿ 5th ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು. ಅದರಲ್ಲಿ ಪಾಸ್ ಆದರೆ ಮಾತ್ರ ಈ ಕಾಲೇಜಿಗೆ ಸೇರಲಿಕ್ಕೆ ಅವಕಾಶ. ಈ ವರ್ಷ ಇದೇ 30th ಏನೋ ಎಕ್ಸಾಮ್ ಇರಬೇಕು 5th ನಿಮ್ಮ ಮಕ್ಕಳಿಗೆ ಈ ಕಾಲೇಜಲ್ಲಿ ಸೀಟ್ ಸಿಕ್ಕಿದರೆ, ಅದು ಸ್ಕೂಲಲ್ಲಿ ಸೀಟ್ ಸಿಕ್ಕಿದರೆ ಒಂದು ಲಕ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇಲ್ಲಿ ಎಲ್ಲವೂ ಕೂಡ ಫ್ರೀ. ಯೂನಿಫಾರ್ಮ್ ಇರ್ಬೋದು, ಫುಡ್ ಇರ್ಬೋದು, ತಲೆಗೆ ಹಾಕುವ ಎಣ್ಣೆ ಇರ್ಬೋದು, ಸೋಪ್ ಇರ್ಬೋದು, ಬೆಡ್ ಎಲ್ಲವೂ ಕೂಡ ಫ್ರೀ. ಯಾವುದಕ್ಕೂ ಕೂಡ ಹಣ ಕಟ್ಟಬೇಕುತ್ತಿಲ್ಲ. ಬನ್ನಿ ಈಗ ನಾವು ಕಾಲೇಜಿನ ಒಳಗೆ ಹೋಗುವ. ಈ ಕಾಲೇಜ್ ಹೆಣ್ಮಕ್ಳಿಗೆ ತುಂಬಾ ಸೇಫ್ಟಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ನೋಡ್ತಾರೆ, ಜಾಗೃತಿ ವಹಿಸ್ತಾರೆ. ಮತ್ತು BPL ಕಾರ್ಡಿನವರಿಗೆ ಪೂರ್ತಿ ಫ್ರೀ, ಏನು ಸಹ ಕೊಡಲಿಕ್ಕಿಲ್ಲ. APL ಕಾರ್ಡಿನವರಿಗಾದರೆ ಒಂದು ಸ್ವಲ್ಪ 9th ಸ್ಟ್ಯಾಂಡರ್ಡ್ ನಂತರ ಒಂದು ಸ್ವಲ್ಪ ಏನೋ ಪೇಮೆಂಟ್ ಮಾಡಬೇಕು. ಮತ್ತು 9th ಸ್ಟ್ಯಾಂಡರ್ಡಲ್ಲಿ ಒಮ್ಮೆ UPಗೆ ಹೋಗ್ಲಿಕ್ಕಿರ್ತದೆ, ಕಂಪಲ್ಸರಿ. ಕೆಲವರಿಗೆ ಮಾತ್ರ ಹೋಗ್ಲಿಕ್ಕಿರ್ತದೆ ಅಷ್ಟೇ. ಅಂದರೆ ಸೆಲೆಕ್ಟ್ ಆದವರಿಗೆ ಅಲ್ಲಿ ಹೋಗಲೇಬೇಕು ಮಾತ್ರ. ಸೆಕೆಂಡ್ ಸ್ಯಾಟರ್ಡೇ ಪೇರೆಂಟ್ಸ್ ಡೇ ಅಂತ ಇಟ್ಟಿರ್ತಾರೆ, ಅವತ್ತು ಪೇರೆಂಟ್ಸಿಗೆಲ್ಲ ಹೋಗ್ಬೋದು. ಕೆಲವು ದಿವಸ ಅರ್ಜೆಂಟ್ ಇದ್ದರೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಕಳಿಸ್ತಾರೆ ಮಕ್ಕಳನ್ನೇನು ಹುಷಾರಿಲ್ಲದಿದ್ದರೆ, ಮನೆ ಕರ್ಕೊಂಡು ಹೋಗ್ತಿದ್ರೆ ಕಳಿಸ್ರೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಸೆಕೆಂಡ್ ಸ್ಯಾಟರ್ಡೆ ದಿನ ಎಲ್ಲರಿಗೂ ಹೋಗ್ಬೋದು. ಬೆಳಗ್ಗೆಯಿಂದ ಸಂಜೆ ತನಕ ಮಕ್ಕಳೊಟ್ಟಿಗೆ ಇರ್ಬೋದು. ಇಲ್ಲಿ ಎಂಟ್ರೆನ್ಸಲ್ಲೇ ಬೆಂಚ್ ಮತ್ತು ಡೆಸ್ಕನ್ನು ಇಟ್ಟಿದ್ದಾರೆ ನೋಡಿ. ನಮ್ಮ ಮಕ್ಕಳು ಹೋಗ್ತಿರುವಾಗ ಇದು ಇರಲಿಲ್ಲ. ಮಕ್ಕಳಿಗೆ ಬಹುಶಃ ಕೂತ್ಕೊಳ್ಳಿಕ್ಕೇನ, ಮತ್ತು ಪೇರೆಂಟ್ಸಿಗೆಲ್ಲ ಹೋದವರಿಗೆಲ್ಲ ಕೂತ್ಕೊಳ್ಳಿಕ್ಕೆ ಆಗಿರ್ಬೋದು. ಇಲ್ಲಿ ಫುಡ್ಡಿನ ಬಗ್ಗೆ ಹೇಳಬೇಕು ಅಂದರೆ ಒಳ್ಳೆ ಫುಡ್ ಇರ್ತದೆ ಇಲ್ಲಿ ಯಾವಾಗಲೂ. ಮತ್ತು ಎಲ್ಲ ಹಬ್ಬದ ಆಚರಣೆ ಉಂಟು. ರಂಜಾನ್ ಬರಲಿ, ಚೌತಿ ಬರಲಿ, ಎಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚನ್ 3 ಜಾತಿಗಳ ಹಬ್ಬವನ್ನು ಕೂಡ ಇಲ್ಲಿ ಆಚರಿಸ್ತಾರೆ. ಏನೇ ಭೇದ ಭಾವ ಇಲ್ಲ. ಯಾವ ಮಕ್ಕಳೇ ಸೇರ್ಬೋದು ಇಲ್ಲಿ. ಮುಸ್ಲಿಮ್ಸ್ ಮಕ್ಕಳಿಗೆ ಸಹ ಅವಕಾಶ ಇದೆ, ಕ್ರಿಶ್ಚಿಯನ್ ಮಕ್ಕಳಿಗೆ ಅವಕಾಶ ಇದೆ. ಎಲ್ಲ ಮಕ್ಕಳಿಗೂ ಕೂಡ ಈ ಶಾಲೆಯಲ್ಲಿ ಅವಕಾಶ ಇದೆ. ಎಲ್ಲರೂ ಕೂಡ ಇದರಲ್ಲಿ ಈ ಶಾಲೆಗೆ ಸೇರಿಕೊಳ್ಬೋದು. ಮಾತ್ರ ಮಾರ್ಕಿನ ಮೇಲೆ ಡಿಪೆಂಡ್ ಆಗಿರ್ತದೆ ಮಾತ್ರ. ವೆಜ್, ನಾನ್ ವೆಜ್ ಎಲ್ಲ ಉಂಟು. ಫಿಶ್, ಚಿಕನ್, ಎಗ್ ಎಲ್ಲ ಕೊಡ್ತಾರೆ. ವಾರದಲ್ಲಿ 3-4 ದಿವಸ ನಾನ್ ವೆಜ್ ಕೊಡ್ತಾರೆ. ನಾನ್ ವೆಜ್ ತಿನ್ನದವರಿಗೆ ಫ್ರೂಟ್ಸ್ ಏನಾದ್ರು ಕೊಡ್ತಾರೆ. ಹೆಚ್ಚಾಗಿ ಪನ್ನೀರ್ನ ಐಟಮ್ ಕೊಡ್ತಾರೆ. ಮತ್ತು ಒಳ್ಳೊಳ್ಳೆ ರಿಚ್ ಫುಡ್ ಕೂಡ ಕೊಡ್ತಾರೆ ನಾನ್ ವೆಜ್ ತಿನ್ನದವರಿಗೆ. ಸ್ನೇಹಿತರೆ, ಎಷ್ಟೊಂದು ಪ್ರತಿಭಾವಂತ ಮಕ್ಕಳು ಇರ್ತಾರೆ. ಅಂದರೆ ಇದರ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ, ಅವರ ತಂದೆ ತಾಯಿಗೆಲ್ಲ ಗೊತ್ತಿರೋದಿಲ್ಲ. ಅಂಥವರಿಗೆಲ್ಲ ನೀವು ಇದರ ಬಗ್ಗೆ ಒಂದು ಮಾಹಿತಿಯನ್ನು ಹೇಳಿ ಅವರಿಗೆ ಕೂಡ ಒಂದು ಹೆಲ್ಪ್ ಮಾಡಿ. ಸ್ನೇಹಿತರೆ, ಈ ಬ್ಲಾಗ್ ನಿಮಗೆ ಕಿಂಚಿತ್ತಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಅವರಿಗೂ ಕೂಡ ಇದರಿಂದ ಒಂದು ಸ್ವಲ್ಪ ಹೆಲ್ಪ್ ಆಗಲಿ. ಮತ್ತು ಎಲ್ಲ ಮಕ್ಕಳಿಗೆ ಕೂಡ ಇದರಲ್ಲಿ ಸೇರ್ಬೋದು, ಅವಕಾಶ ಉಂಟು. SC ST ಮತ್ತು ಗ್ರಾಮೀಣ ಪ್ರದೇಶ ಮಕ್ಕಳಿಗೆ, ರೂರಲ್, ಅರ್ಬನ್ ಎಲ್ಲರಿಗೂ ಸಹ ಇದರಲ್ಲಿ ಅವಕಾಶ ಉಂಟು. ಮಾತ್ರ ಮಾರ್ಕಿನ ಮೇಲೆ ಡಿಪೆಂಡ್ ಆಗ್ತದೆ. ಒಳ್ಳೆ ಮಾರ್ಕ್ ತೆಗೆದವನಿಗೆ ಮಾತ್ರ ಇಲ್ಲಿ ಸೀಟ್ ಅಂತ ಹೇಳ್ಬೋದು. ಪಾಸ್ ಆಗಲಿಕ್ಕೆ ಎಲ್ಲರೂ ಪಾಸ್ ಆಗ್ತಾರೆ, ಆದರೆ ಮಾರ್ಕ್ ಮಾತ್ರ ಜಾಸ್ತಿ ಬೇಕು. ವಿಡಿಯೋನ ವೀಕ್ಷಿಸಿದ ನನ್ನೆಲ್ಲ ವೀಕ್ಷಕರಿಗೆ
ಧನ್ಯವಾದಗಳು.